ಆರಾಧನಾ ಸಮಯ. ಕರ್ತನ ಕೃಪೆಯು ನಮ್ಮ ಮೇಲಿರಲಿ ಎಂದು ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯಿಂದ ಪ್ರಾರಂಭಿಸೋಣ. ಕೃಪಾಸಾಗರನಾದ ದೇವರೇ, ನಿನ್ನ ಸನ್ನಿಧಿಯು ಯಾವುದೇ ಗೋಡೆಗಳಿಗೆ ಅಥವಾ ದೂರಕ್ಕೆ ಸೀಮಿತವಾಗಿಲ್ಲವೆಂದು ನಾವು ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಶಾಂತಿ ಮತ್ತು ವಿಶ್ವಾಸದ ಬಂಧದಿಂದ ನಮ್ಮ ಆತ್ಮಗಳನ್ನು ಒಂದಾಗಿಸಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ. ನಿನ್ನ ಕೃಪೆಯು ನಮ್ಮನ್ನು ಒಂದುಗೂಡಿಸಲಿ. ನಾವು ಇಂದು ನಿನ್ನನ್ನು ಪೂರ್ಣ ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವಂತೆ ಮಾಡು. ಯೇಸುವಿನ ಹೆಸರಿನಲ್ಲಿ ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನು ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನು ಹಾಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಕಳೆದ ದಿನಮಾನಗಳಲ್ಲಿ ಮಾಡಿರುವಂಥ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಸರ್ವಶಕ್ತನಾದ ದೇವರಿಗೆ ನಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡೋಣ. ಸರ್ವಶಕ್ತನಾದ ಅತಿ ಕನಿಕರವುಳ್ಳ ದೇವರೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದನ್ನು ಮಾಡದೆ ಮಾಡಬಾರದನ್ನು ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೇ, ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ನಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದಾನಗಳ ಮೇರೆಗೆ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹು ಕನಿಕರವುಳ್ಳ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವಭಕ್ತಿಯು, ನೀತಿಯು, ಸ್ವಸ್ಥಚಿತ್ತವೂ ಉಳ್ಳವರಾಗಿ ಜೀವಿಸುವ ಹಾಗೆ ಆತನ ನಿಮಿತ್ತ ಸಹಾಯ ದಯಪಾಲಿಸು. ಆಮೆನ್. ನಮ್ಮ ಪಾಪಗಳನ್ನು ಒಪ್ಪಿಕೊಂಡಂತ ನಾವು ನಮ್ಮ ದೇವರಿಂದ ಸಿಗುವಂಥ ಪಾಪ ಕ್ಷಮೆಯನ್ನು ಹೊಂದಿಕೊಳ್ಳೋಣ. ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದುಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರಾತ್ಮನಿಂದ ಆಗುವ ಸುಪ್ರೇರಣೆಯನ್ನು ಆದರಣೆಯನ್ನು ನಮಗೆ ದಯಪಾಲಿಸಲಿ. ಆಮೇನ್. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ಭಕ್ತಿಯಿಂದ ಕೊಂಡಾಡು
ಧರಣಿಯ ಪಯಣದೋಳು ನಡೆಸು ಪರಲೋಕ ಮಾರ್ಗದೋಳು. ಧರಣಿಯ ಪಯಣದೋಳು ನಡೆಸು ಪರಲೋಕ ಮಾರ್ಗದೋಳು. ಕರದೇಂ ಬರದೇಂ ವರದೇಂ ಸ್ಥಿರದೇಂ ಅರಸಯ್ಯ ದಾಸನನು. ಕರದೇಂ ಬರದೇಂ ವರದೇಂ ಸ್ಥಿರದೇಂ ಅರಸಯ್ಯ ದಾಸನನು. ಜಾಡಿಸು ಪಾಪವನು ಹೋಗಲಾಡಿಸು ಶಾಪವನು. ಜಾಡಿಸು ಪಾಪವನು ಹೋಗಲಾಡಿಸು ಶಾಪವನು. ಆಡುತ್ತಾ ಪಾಡುತ್ತಾ ನೋಡುತ್ತಾ ಬೇಡುತ್ತಾ ಮಾಡುವೆ ಸ್ತೋತ್ರವನು. ಆಡುತ್ತಾ ಪಾಡುತ್ತಾ ನೋಡುತ್ತಾ ಬೇಡುತ್ತಾ ಮಾಡುವೆ ಸ್ತೋತ್ರವನು. ಪರಮೇಶನೇ ಪೋಷಿಸು ಎನ್ನ ಪರಿಭವವನ್ನು ಶೋಷಿಸು. ಪರಮೇಶನೇ ಪೋಷಿಸು ಎನ್ನ ಪರಿಭವವನ್ನು ಶೋಷಿಸು. ಸ್ಮರಿಸುತ್ತ ಹರಸುತ್ತ ಭರಿಸುತ್ತ ಚರಿಸುತ್ತ ಹರುಷದಿಂ ಸಾರುವೆನು. ಸ್ಮರಿಸುತ್ತ ಹರಸುತ್ತ ಭರಿಸುತ್ತ ಚರಿಸುತ್ತ ಹರುಷದಿಂ ಸಾರುವೆನು. ದೀನನ ಭಿನ್ನಹವಂ ಕೇಳೈ ನೀನೆನ್ನ ವಂದನೆಯ. ದೀನನ ಭಿನ್ನಹವಂ ಕೇಳೈ ನೀನೆನ್ನ ವಂದನೆಯ. ಜ್ಞಾನವ ಧ್ಯಾನವ ದಾನವ ಮಾನವ ಸಾನಂದದಿಂ ಪಾಲಿಸೈ. ಜ್ಞಾನವ ಧ್ಯಾನವ ದಾನವ ಮಾನವ ಸಾನಂದದಿಂ ಪಾಲಿಸೈ. ತಂದೆಯೇ ಬೇಡುವೆನು ಭಕ್ತಿಯಿಂದ ಕೊಂಡಾಡುವೆನು. ತಂದೆಯೇ ಬೇಡುವೆನು ಭಕ್ತಿಯಿಂದ ಕೊಂಡಾಡುವೆನು. ಇಂದು ಮುಂದು ಎಂದು ಬಂದು ಕಾಂದನನಾದರಿಸೈ. ಇಂದು ಮುಂದು ಎಂದು ಬಂದು ಕಾಂದನನಾದರಿಸೈ. ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕೂಡ ಕರ್ತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಗಳು. ಈ ದಿನ ಕೂಡ
ಯೇಸುವೇ ನನ್ನೊಟ್ಟಿಗೆ ಮಾತಾಡಿರಿ ಎಂಬುದಾಗಿ ಒಂದು ಆಸೆಯಿಂದ, ಆಕಾಂಕ್ಷೆಯಿಂದ, ನಾವು ನಿರೀಕ್ಷೆಯಿಂದ ದೇವರ ಬಳಿಯಲ್ಲಿ ಪ್ರಾರ್ಥನಾಪೂರ್ವಕವಾಗಿ ಎದುರು ನೋಡುವುದಾದರೆ ನಿಶ್ಚಯವಾಗಿ ಈ ದಿನದ ಸಂದೇಶ ನಮ್ಮನ್ನು ಬಲಪಡಿಸುವಂಥದ್ದಾಗಿ ಕಾಣಲ್ಪಡುತ್ತದೆ. ದೇವರು ನಮ್ಮ ಸಂಗಡ ಮಾತಾಡುವಂತೆ ಹಾಗೆ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ಈ ದಿನ ಈ ಕಾರ್ಯಕ್ರಮದ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತಾಡು ಸ್ವಾಮಿ. ನಿಮ್ಮ ವಾಕ್ಯವೇ ನಮಗೆ ಆಧಾರ, ನಿಮ್ಮ ವಾಕ್ಯವೇ ನಮಗೆ ನಿರೀಕ್ಷೆ. ಇಂದು ನಮ್ಮನ್ನು ನಿನ್ನ ವಾಕ್ಯದಿಂದ ಬಲಪಡಿಸು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನ ಮಕ್ಕಳೇ, ಈ ದಿನದ ಧ್ಯಾನಕ್ಕಾಗಿ ಆರಿಸಲ್ಪಟ್ಟಿರುವಂಥ ಸತ್ಯವೇದ ಭಾಗ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದ 1ನೇ ವಾಕ್ಯದಿಂದ 13ನೇ ವಾಕ್ಯದ ತನಕ. ಅದು ಮಾತ್ರವಲ್ಲ, ಯೋಹಾನ ಬರೆದ ಸುವಾರ್ತೆಯ ಪತ್ರಿಕೆ 20ನೇ ಅಧ್ಯಾಯದ 19ನೇ ವಾಕ್ಯದಿಂದ 23ನೇ ವಾಕ್ಯದ ತನಕ. ಈ ದಿನದ ಸಂದೇಶದ ಶೀರ್ಷಿಕೆ ಘೋರ ಶಬ್ದಗಳು ತುಂಬಲ್ಪಟ್ಟಿರುವಂಥ ಈ ಕಾಲದಲ್ಲಿ ನಾವು ಕೇಳಿಸಿಕೊಳ್ಳುವಂಥ ಕರ್ತನ ಸ್ವರ. ಪಂಚಾಶತಮ, ಪೆಂಟಕೋಸ್ಟ್, ಹಿಯರಿಂಗ್ ಗಾಡ್ಸ್ ವಾಯ್ಸ್ ಇನ್ ಅ ನಾಯ್ಸಿ ವರ್ಲ್ಡ್. ಪ್ರಿಯರಾದವರೇ, ಪಂಚಾಶತಮ ಎಂಬುದಾಗಿ ಹಳೆಯ ಒಡಂಬಡಿಕೆಯಲ್ಲಿ ಆಚರಿಸಿದಂಥ ಒಂದು ಹಬ್ಬ. ಅದನ್ನು ಹೊಸ ಒಡಂಬಡಿಕೆಯಲ್ಲಿ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಪಂಚಾಶತಮ ಅಂತ ನೋಡಬೇಕಾದರೆ 50ನೇ ದಿನ ಎಂಬುದಾಗಿ ಅರ್ಥ. ಹಳೆ ಒಡಂಬಡಿಕೆಯಲ್ಲಿ ಅವರು ಆಚರಿಸುತ್ತಿದ್ದಂಥ ಕೆಲವು ಮುಖ್ಯವಾದಂಥ ಹಬ್ಬಗಳಲ್ಲಿ ಪಂಚಾಶತಮದ ಹಬ್ಬವು ಒಂದಾಗಿತ್ತು. ಈ ಹಬ್ಬದ ದಿನ 2000 ವರ್ಷಗಳ ಹಿಂದೆ ಏನು ನಡೆಯಿತು ಎಂಬುದಾಗಿ ನೋಡುವಾಗ, ಕರ್ತನ ಆತ್ಮನು ಕೂಡಿದ್ದಂಥ 20 ಮಂದಿಗಳ ಮೇಲೆ ಬಲವಾಗಿ ಇಳಿದು ಬಂದ. ಅವರೆಲ್ಲರೂ ಕೂಡ ನಾನಾ ವಾಣಿಗಳನ್ನು ಆಡುತ್ತಾ, ಅವರ ಹುಟ್ಟು ಭಾಷೆಗಳಲ್ಲಿ ಮಾತನಾಡುತ್ತಾ ದೇವರನ್ನು ಮಹಿಮೆಪಡಿಸಿದರು ಎಂಬುದಾಗಿ ನಾವು ನೋಡುತ್ತೇವೆ. ಕರ್ತನ ಆತ್ಮನು ನಮಗೆ ಕೊಡುವಂಥ ನಾನಾ ಆಶೀರ್ವಾದಗಳಲ್ಲಿ ಒಂದು ಆಶೀರ್ವಾದ ದೇವರ ಸ್ವರವನ್ನು ಕೇಳಿಸಿಕೊಳ್ಳುವುದು. ಸೊ ಈ ದಿನ ನಾವು ಧ್ಯಾನಿಸುವಂಥ ಕಾರ್ಯ ಏನಪ್ಪ ಅಂತ ನೋಡಬೇಕಾದ್ರೆ, ಈ ಲೋಕದಲ್ಲಿ ಎಷ್ಟೋ ಸ್ವರಗಳು ಇದೆ, ಈ ಲೋಕದಲ್ಲಿ ಎಷ್ಟೋ ಶಬ್ದಗಳು ಇದೆ. ಉದಾಹರಣೆಗೆ ನ್ಯೂಸ್ನಲ್ಲಿ ಬರುವಂಥ ಶಬ್ದಗಳು ಅಲ್ವಾ. ಈಗ ಇರಾನ್, ಅಮೇರಿಕ, ಇಸ್ರಾಯೇಲ್ ದೇಶದ ಮಧ್ಯದಲ್ಲಿ ನಡೆಯುವಂಥ ಯುದ್ಧಗಳು ಅನೇಕ ಜನರನ್ನು ಭಯಭೀತಿಯಲ್ಲಿ ನಡೆಸುವಂಥದ್ದಾಗಿದೆ. ಅದು ಮಾತ್ರವಲ್ಲ, ನಮ್ಮ ರಾಜ್ಯದಲ್ಲಿ ನಡೆಯುವಂಥ ಸುದ್ದಿಗಳು, ನಮ್ಮ ದೇಶದಲ್ಲಿ ನಡೆಯುವಂಥ ಸುದ್ದಿಗಳು, ಅನೇಕ ಕಾರ್ಯಗಳು ನಮ್ಮ ಹೃದಯವನ್ನು ಭಯಭೀತಿಯಿಂದ ತುಂಬಿಸುತ್ತದೆ. ಒಂದು ಕಡೆ ನೀವು ಆಸ್ಪತ್ರೆಗೆ ಹೋಗುವುದಾದರೆ ಡಾಕ್ಟರ್ಗಳು ಹೇಳುವಂಥ ಆ ಸುದ್ದಿಗಳು ಜನರನ್ನು ಭಯದಲ್ಲಿ ನಡೆಸುವಂಥದ್ದಾಗಿ ಕಾಣಲ್ಪಡುತ್ತದೆ. ಅಥವಾ ನೆಂಟರು, ಬಂಧು ಬಳಗದವರು, ನಮ್ಮ ಸಹ ಉದ್ಯೋಗಿಗಳೊಟ್ಟಿಗೆ ನಾವು ಮಾತನಾಡುವಾಗ ನಾವು ಕೇಳಿಸಿಕೊಳ್ಳುವಂಥ ಕಾರ್ಯಗಳು ನಮಗೆ ಭಯವನ್ನು ಹುಟ್ಟಿಸುವಂಥದ್ದಾಗಿ ಕಾಣಲ್ಪಡುತ್ತದೆ. ಇಂದು ಕರ್ತನ್ ಹೇಳ್ತಿದ್ದಾನೆ, ಘೋರ ಅಘೋರ ಕಠೋರ ಶಬ್ದಗಳು ತುಂಬಲ್ಪಟ್ಟಿರುವಂಥ ಈ ಕಾಲದಲ್ಲಿ ದೇವರ ಸ್ವರವನ್ನು ಕೇಳಿಸಿಕೊಳ್ಳುವಂತೆ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸಿದ್ದಾನೆ. ಪ್ರಿಯರಾದವರೇ, ನಮಗೆ ಬೇಕಾಗಿರುವುದು ಮನುಷ್ಯನ ಸ್ವರವಲ್ಲ, ದಿನಪತ್ರಿಕೆಗಳು ಬರುವಂಥ ಸ್ವರವಲ್ಲ, TV ನ್ಯೂಸ್ಗಳಲ್ಲಿ ಬರುವಂಥ ಸ್ವರವಲ್ಲ, ಸೈತಾನನು ಕೊಡುವಂಥ ಭಯ ತುಂಬಲ್ಪಟ್ಟಂಥ ಸ್ವರ ಅಲ್ಲ, ಮನುಷ್ಯನ ಸ್ವರವಲ್ಲ, ಅಧಿಕಾರಿಯ ಸ್ವರವಲ್ಲ. ನಮಗೆ ಅಗತ್ಯವಾಗಿರುವುದು ದೇವರ ಸ್ವರ.
ದೇವರು ನಮ್ಮ ಸಂಗಡ ಮಾತನಾಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನೋಡ್ರಿ, ಯೆಶಾಯ ಪ್ರವಾದನೆಯ ಗ್ರಂಥದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನಾವು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗುವಾಗ ಇದೇ ಮಾರ್ಗ, ಇದರಲ್ಲಿ ನಡೆಯಿರಿ ಎಂಬುದಾಗಿ ದೇವರು ನಮ್ಮ ಸಂಗಡ ಮಾತನಾಡುವಂಥ ದೇವರಾಗಿದ್ದಾನೆ. ಇಸ್ರಾಯೇಲ್ ಜನರನ್ನು ಹಗಲಿನಲ್ಲಿ ಮೇಘಸ್ತಂಭವಾಗಿ, ರಾತ್ರಿಯಲ್ಲಿ ಅಗ್ನಿಸ್ತಂಭವಾಗಿ ದಾರಿ ನಡೆಸಿದಂಥ ದೇವರು ಇವತ್ತು ಕೂಡ ನಮ್ಮನ್ನು ತನ್ನ ಮಾತಿನ ಮೂಲಕವಾಗಿ ಮಾರ್ಗ ನಡೆಸಲು ಆತನು ಒಳ್ಳೆಯ ದೇವರಾಗಿದ್ದಾನೆ. ಪ್ರಿಯರಾದವರೇ, ದೇವರು ನಮ್ಮ ಸಂಗಡ ಹೇಗೆ ಮಾತಾಡ್ತಾನೆ? ಈಗ ಎಲ್ಲರೂ ಕೂಡ ಲೋಕದಲ್ಲಿ ಬರುವಂಥ ಸ್ವರಗಳನ್ನು ಕೇಳಿಸ್ಕೊಳ್ತೇವೆ. ಆದರೆ ದೇವರ ಸ್ವರವನ್ನು ಕೇಳಿಸಿಕೊಳ್ಳುವುದು ಹೇಗೆ? ದೇವರ ಸ್ವರವನ್ನು ಕೇಳಿಸಿಕೊಳ್ಳುವಾಗ ನಮಗೆ ಸಿಗುವಂಥ ಆಶೀರ್ವಾದಗಳು ಏನು ಎಂಬುದನ್ನು ನಾವು ನೋಡಲಿದ್ದೇವೆ. ದೇವರು ನಮ್ಮ ಸಂಗಡ ಮಾತಾಡ್ತಾನೆ ಎಂಬುದನ್ನು ನಾವೆಲ್ಲರೂ ನಂಬಬೇಕು. ಇವತ್ತು ಅನೇಕರು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವಂಥ ಕಾರ್ಯ, ದೇವರು ಬರೀ ಸಭಾಪಾಲಕರೊಟ್ಟಿಗೆ ಮಾತ್ರ ಮಾತಾಡ್ತಾನೆ, ದೇವಕರು ಬರೀ ಪ್ರವಾದಿಗಳೊಟ್ಟಿಗೆ, ಸೌವಾರ್ತಿಕರೊಟ್ಟಿಗೆ, ಅಪೋಸ್ತಲರೊಟ್ಟಿಗೆ, ಪೂರ್ಣಾವರ್ತಿ ಸೇವೆ ಮಾಡುವವರ ಸೇವಕರೊಟ್ಟಿಗೆ ಮಾತ್ರ ಮಾತಾಡುತ್ತಾನೆ ಎಂಬುದಾಗಿ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ನಮಗೂ ದೇವರಿಗೂ ಇರುವಂಥ ಬಾಂಧವ್ಯ ತಂದೆ ಮಕ್ಕಳ ಬಾಂಧವ್ಯ. ಒಂದು ತಂದೆ ತನ್ನ ಮಕ್ಕಳೊಟ್ಟಿಗೆ ಮಾತನಾಡುವ ಹಾಗೆ ಆತನು ನಮ್ಮೊಟ್ಟಿಗೂ ಮಾತನಾಡುವಂಥ ದೇವರಾಗಿದ್ದಾನೆ. ಆದ್ದರಿಂದ ನಾವು ಮೊದಲು ನಂಬಬೇಕಾದಂಥ ಕಾರ್ಯ, ಪ್ರತಿಯೊಬ್ಬರೊಟ್ಟಿಗೆ ದೇವರು ಮಾತಾಡ್ತಾನೆ. ಹೇಗೆ ಮಾತಾಡ್ತಾನೆ? ಸತ್ಯವೇದ ವಾಕ್ಯಗಳನ್ನು ಕೊಂಡು ಮಾತನಾಡುತ್ತಾನೆ. ಇವತ್ತು ಎಷ್ಟು ನಾವು ಸತ್ಯವೇದವನ್ನು ಧ್ಯಾನಿಸುತ್ತೇವೋ ಅಷ್ಟು ಕರ್ತನು ನಮ್ಮೊಟ್ಟಿಗೆ ಮಾತನಾಡುತ್ತಾನೆ. ಅದು ಮಾತ್ರವಲ್ಲ, ಪ್ರಾರ್ಥನೆಯಲ್ಲಿ ನಾವು ಕಾದಿರುವಾಗ ದೇವರು ನಮ್ಮೊಟ್ಟಿಗೆ ಮಾತನಾಡುತ್ತಾನೆ. ಬರೀ ನಾವು ಮಾತನಾಡುವುದು ಮಾತ್ರ ಪ್ರಾರ್ಥನೆಯಲ್ಲ, ನಾವು ಮಾತನಾಡಿದ ನಂತರ ಸ್ವಲ್ಪ ಹೊತ್ತು ಕಾದಿರಬೇಕು, ದೇವರು ಕೂಡ ನಮ್ಮೊಟ್ಟಿಗೆ ಮಾತನಾಡುತ್ತಾನೆ. ಅದು ಮಾತ್ರವಲ್ಲ, ಪವಿತ್ರಾತ್ಮನನ್ನುಗೊಂಡು ದೇವರು ನಮ್ಮೊಟ್ಟಿಗೆ ಮಾತನಾಡುತ್ತಾನೆ. ಸ್ಪಷ್ಟವಾಗಿ ದೇವರ ಸ್ವರವನ್ನು ಕೇಳಿಸಿಕೊಳ್ಳುವಂತೆ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸುವಂಥ ದೇವರಾಗಿದ್ದಾನೆ. ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದಿಕೊಳ್ಳುವಾಗ ಪವಿತ್ರಾತ್ಮನು ನಮ್ಮ ಆತ್ಮನೊಟ್ಟಿಗೆ ಸ್ಪಷ್ಟವಾಗಿ ನಾವು ದೇವರ ಸ್ವರವನ್ನು ಕೇಳಿಸಿಕೊಳ್ಳುವಂತೆ ಕೃಪೆಯನ್ನು ಅನುಗ್ರಹಿಸುತ್ತಾನೆ. 120 ಮಂದಿಗೆ ಮಾತ್ರ ಪಂಚಾಶತಮದ ಅನುಭವ ಅಲ್ಲ, ನಮಗೂ ಈ ಅನುಭವ ಬೇಕು. ಈ ಅನುಭವವನ್ನು ಹೊಂದಿಕೊಳ್ಳುವಾಗ ದೇವರ ಸ್ವರವನ್ನು ಕೇಳಿಸಿಕೊಳ್ಳಬಹುದು. ದೇವರ ಸ್ವರವನ್ನು ಕೇಳಿಸಿಕೊಳ್ಳುವಾಗ ದೇವರ ಮಾರ್ಗದರ್ಶನ ಉಂಟು, ದೇವರು ನೀಡುವಂಥ ವಾಗ್ದಾನಗಳು ಉಂಟು, ದೇವರು ನೀಡುವಂಥ ಆಲೋಚನೆಗಳು ಉಂಟು. ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಎಂಬುದಾಗಿ ದೇವರ ಸ್ವರವು ಅದ್ಭುತವಾಗಿ ನಡೆಸುವುದುಂಟು. ಈ ಸ್ವರವನ್ನು ಕೇಳಿಸಿಕೊಳ್ಳುವಾಗ ನಮಗೆ ಸಮಾಧಾನ, ನಮಗೆ ಶಾಂತಿ, ನಮಗೆ ಭಯ ಇಲ್ಲದ ಜೀವಿತ, ಗಲಿಬಿಲ್ಲದ ಜೀವಿತವನ್ನು ದೇವರು ನಮಗೆ ಅನುಗ್ರಹಿಸುವಂಥ ದೇವರಾಗಿದ್ದಾನೆ. ಆದ್ದರಿಂದ ಲೋಕದಲ್ಲಿ ಎಷ್ಟೇ ಶಬ್ದಗಳು ಇದ್ದರೂ ಕೂಡ ನಮಗೆ ದೇವರ ಶಬ್ದ ಉಂಟು. ಲೋಕದಲ್ಲಿ ಎಷ್ಟೇ ಸ್ವರಗಳು ಇದ್ದರೂ ಕೂಡ ನಮಗೆ ದೇವರ ಸ್ವರವುಂಟು. ಆ ದೇವರ ಸ್ವರವು ನಮಗೆ ಮಾರ್ಗದರ್ಶನವನ್ನು, ಸಮಾಧಾನವನ್ನು ಕೊಟ್ಟು ನಡೆಸುವಂಥದ್ದಾಗಿ ಕಾಣಲ್ಪಡುತ್ತದೆ. ನಾವು ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ, ಘೋರ ಶಬ್ದಗಳು ಕೇಳಿಸಿಕೊಳ್ಳುವಂಥ ಈ ಅಂತ್ಯಕಾಲದಲ್ಲಿ ನಿನ್ನ ಸ್ವರವನ್ನು ಕೂಡ ನಾವು ಕೇಳಿಸಿಕೊಳ್ಳಬಹುದು ಎಂಬುದಾಗಿ ಈ ದಿನ ನಮ್ಮೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಾವು ಪ್ರತಿಯೊಬ್ಬರೂ ನಿನ್ನ ಸ್ವರವನ್ನು ಕೇಳಿಸಿಕೊಂಡು ಅದರ ಪ್ರಕಾರ ನಡೆಯುವಂತೆ ನಮಗೆ ಕೃಪೆಯನ್ನು ಅನುಗ್ರಹಿಸು, ಆಶೀರ್ವದಿಸು, ಬಲಪಡಿಸು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಸ್ವರವನ್ನು ಕೇಳಿಸಿಕೊಳ್ಳಲು ದಾಹಗೊಳ್ಳ್ರಿ, ಪವಿತ್ರಾತ್ಮ ಭರಿತರಾಗ್ರಿ. ಆ ಸ್ವರದನ್ನು
ಕೇಳಿಸಿಕೊಂಡು ಆ ಸಮಾಧಾನವನ್ನು, ಸಂತೋಷವನ್ನು ಅನುಭವಿಸಿರಿ. ಗಾಡ್ ಬ್ಲೆಸ್ ಯು. ಆಮೇನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ಜ್ಞಾನದ ದೇವರೇ, ಗದ್ದಲ ಮತ್ತು ಗೊಂದಲ ತುಂಬಿದ ಈ ಲೋಕದಲ್ಲಿ ನಿನ್ನ ಮಾರ್ಗದರ್ಶನ ನಮಗಿರಲಿ. ಅಂದು ಎಲಿಯನಿಗೆ ಮಧುರ ಸ್ವರದಲ್ಲಿ ಮಾತನಾಡಿದಂತೆ ಇಂದು ನಮ್ಮೊಂದಿಗೂ ಮಾತನಾಡು. ನಿನ್ನ ಪವಿತ್ರಾತ್ಮನು ನಮಗೆ ಧೈರ್ಯವನ್ನು ನೀಡಲಿ. ಈ ಜೀವನದ ಗೊಂದಲಗಳ ನಡುವೆಯೂ ನಿನ್ನ ಸ್ವರವನ್ನು ಕೇಳುವ ಕೃಪೆ ನಮಗೆ ದೊರೆಯಲಿ. ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂಬ ವಾಗ್ದಾನದಂತೆ ನಾವು ನಿನ್ನ ಶಾಂತಿಯಲ್ಲಿ ನಡೆಯುವಂತೆ ಮಾಡು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಈ ಪ್ರಾರ್ಥನೆ ಬೇಡುತ್ತೇವೆ ತಂದೆಯೇ, ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ.
ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೆನ್. ನಾವು ಕರ್ತನ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯೂ, ದೇವರ ಪ್ರೀತಿಯೂ, ಪವಿತ್ರಾತ್ಮನ ಅನ್ಯೋನ್ಯತೆಯೂ ನಿಮ್ಮೆಲ್ಲರ ಕೂಡ ಸದಾಕಾಲವೂ ಇರಲಿ. ಆಮೇನ್.